ಅಲ್ಲಿ ಹಾಸ್ಪಿಟಲ್ ಕೂಡ ಅಷ್ಟೇ ತುಂಬಾನೇ ಒದ್ದಾಡ್ತಾ ಇದ್ದ. ಫ್ರೆಂಡ್ಸ್ ಕಂದನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬದ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಹಬ್ಬ, ಸಂಕ್ರಾಂತಿಯ ಶುಭಾಶಯಗಳು. ಸ್ವಲ್ಪ ತಡವಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ. ಸೊ ಈ ಒಂದು ಸಂಕ್ರಾಂತಿ ಹಬ್ಬನ ನಾವು ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದರ ಪೂರ್ತಿ ವಿಡಿಯೋ ಇದಾಗಿರುತ್ತೆ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸಗಳನ್ನು ಬೇಗ ಮುಗಿಸೋಣ ಅಂತ ಅನ್ಕೊಂಡೆ. ಸ್ಕಂದ ಹೋಲ್ ನೈಟ್ ನಿದ್ದೆ ಮಾಡಿಲ್ಲ. ಅವನು ಅರೌಂಡ್ ಒಂದು 3:30 4 o'clock ಹಂಗೆ ಬೆಳಗಿನ ಜಾವ ಮಲಗಿದ್ದು. ಸೊ ನನಗೆ ನಿದ್ದೆ ಇಲ್ಲ ಅಂತಂದ್ರೆ ಇಡೀ ದಿನ ಆಕ್ಟಿವ್ ಆಗಿರೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದೆ. ಇನ್ನು ಈ ಒಂದು ಕ್ಲೈಮೇಟ್ ಅಲ್ಲಿ ನಮ್ಮ ಸ್ಕಿನ್ ಮತ್ತೆ ಹೇರ್ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇರ್ಸ್ಗೆ ಕೊಕೊನೆಟ್ ಆಯಿಲ್ನ ಅಪ್ಲೈ ಮಾಡ್ಕೊಂಡೆ, ಹಾಗೆ ಸ್ಕಿನ್ಗೂ ಕೂಡ ಕೊಕೊನೆಟ್ ಆಯಿಲ್ನ ಅಪ್ಲೈ ಮಾಡ್ಕೊಂಡೆ. ನನ್ನಂತೂ ಹೆವಿ ಡ್ರೈ ಸ್ಕಿನ್ ಅಂತಾನೆ ಹೇಳ್ತೀನಿ. ಕೊಕೊನೆಟ್ ಆಯಿಲ್ನ ಅಪ್ಲೈ ಮಾಡಿ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು, ಗುಡಿಸಿ ಸಾರಿಸ್ಕೊಂಡೆ. ಹಾಗೆ ಇವತ್ತಿನ ದಿನ ಅಂದ್ರೆ ಸಂಕ್ರಾಂತಿ ದಿನ ನಾವು ಸ್ನಾನ ಮಾಡುವಂತ ನೀರಿಗೆ ಎಳ್ಳನ್ನ ಹಾಕಿ ಸ್ನಾನ ಮಾಡೋದು ಕೂಡ ತುಂಬಾನೇ ಒಳ್ಳೇದು. ಎಳ್ಳಿನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ ಮತ್ತೆ ಹೇರ್ಗೆ ಒಂದೊಳ್ಳೆ ಮಾಯಿಶ್ಚರೈಸರ್ ಕೂಡ ಆಗುತ್ತೆ. ಸ್ನಾನ ಮುಗಿಸಿ ಬಂದೆ. ನಾನು ಹಿಂದಿನ ದಿನಾನೇ ಪೂಜೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದಾಗ ನೋಡಿ, ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದೆ. ಇವತ್ತೆಲ್ಲ ಮಾಡ್ಕೋಬೇಕು ಅಂತ ಅಂದರೆ ಎಷ್ಟು ಲೇಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಯಾವಾಗಲೂ ನಾನು ಇದೇ ರೀತಿಯಾಗಿ ಹಿಂದಿನ ದಿನವೇ ನನಗೆ ಸಾಧ್ಯವಾದಷ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡಿರ್ತೀನಿ. ಸೊ ಒಂದೊಮ್ಮೆ ಬೆಳಗ್ಗೆ ಲೇಟಾಗಿದ್ರೂ ಕೂಡ ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ಪೂಜೆ ಮಾಡ್ಬೋದು. ಅದೇನೋ ಗೊತ್ತಿಲ್ಲ, ಇತ್ತೀಚಿಗಂತೂ ಅಂದರೆ ಸ್ಕಂದ ಹುಟ್ಟಿದ ಮೇಲೆ ಈ ರೀತಿ ಹಬ್ಬಗಳಲ್ಲಿ ಅವನು ಹಿಂದಿನ ದಿವಸ ಹುಷಾರು ತಪ್ತಾನೆ ಅಥವಾ ಹೋಲ್ ನೈಟ್ ನಿದ್ದೆ ಮಾಡಲ್ಲ. ಈ ಒಂದು ರೀಸನಿಂದಾಗಿ ನನಗೆ ಹಬ್ಬದ ಪೂರ್ತಿ ದಿನ ಮೂಡ್ ಆಫ್ ಆಗೇ ಇರ್ತೀನಿ. ಸೊ ನಿದ್ದೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಮಕ್ಕಳಿರೋ ಮನೇಲಿ ಇದೆಲ್ಲ ಕಾಮನ್ ಅಲ್ವಾ. ಸೊ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಹೊಸ್ತಲಿಗೆ ಪೂಜೆ ಮಾಡೋಣ ಅಂತ ಬಂದೆ. ಸಂಕ್ರಾಂತಿ ಸ್ಪೆಷಲ್ ಆಗಿರುವಂಥ ಪಾಟ್ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಕಲರಿಂಗ್ ಎಲ್ಲ ಮಾಡ್ತಾರಲ್ವ, ನಂಗೆ ಅಷ್ಟೊಂದೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಸಿಂಪಲ್ ಆಗಿ ಮಾಡಿಕೊಂಡೆ ಅಷ್ಟೇ. ಇನ್ನು ನೈವೇದ್ಯಕ್ಕೆ ಅಂತ ನಾನು ಯಾವುದೇ ರೀತಿಯ ಸ್ವೀಟ್ನ ಪ್ರಿಪೇರ್ ಮಾಡಲಿಲ್ಲ ಇವತ್ತು. ಎಳ್ಳು ಬೆಲ್ಲ ಏನಿರುತ್ತಲ್ವ ಅದನ್ನೇ ದೇವ್ರ ಮುಂದೆ ಇಟ್ಟು ನೈವೇದ್ಯನ ಮಾಡಿದೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿ ಹಬ್ಬನೂ ಒಂದೇ ಕಡೆ ಸೆಲೆಬ್ರೇಷನ್ ಮಾಡೋದ್ರಿಂದ ಒಂದೇ ಮನೇಲಿ ಹಬ್ಬದ ಅಡುಗೆನ ಪ್ರಿಪೇರ್ ಮಾಡಿರ್ತೀವಿ. ಸೊ ಈ ವರ್ಷ ನಾನು ಅದಕ್ಕೂ ಕೂಡ ಯಾವುದೇ ರೀತಿಯ ಹೆಲ್ಪಿಂಗ್ ಅಂತ ಹೋಗಿರಲಿಲ್ಲ. ಬಿಕಾಸ್ ನಾನು ಎದ್ದಿದ್ದೇ ಲೇಟ್ ಅಲ್ವಾ. ನಾನು ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಸ್ಕಂದ ಮತ್ತು ಹಸ್ಬೆಂಡ್ ಎದ್ದಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅವ್ರು ಅಡುಗೆನೇ ಮುಗಿಸ್ಬಿಟ್ಟಿದ್ರು. ನಾನು ಹೋಗಿ ಜಸ್ಟ್ ಆಮೇಲೆ ವಿಡಿಯೋ ಶೂಟ್ ಮಾಡಿಕೊಂಡೆ ಅಷ್ಟೇ. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಕುತ್ಕೊಂಡು ಸಮಾಧಾನದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಈ ವರ್ಷ ತುಂಬಾ ಚೆನ್ನಾಗಿರಲಿ ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ ಈ ವರ್ಷ ಹೇಗಿರುತ್ತೆ ಅಂತ. ಸೊ ಎಲ್ಲರಿಗೂ ದೇವರು ಆಯುಷು ಆರೋಗ್ಯನ ಕೊಟ್ಟು ಕಾಪಾಡಲಿ. ಮೇನ್ಲಿ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಅಲ್ವಾ. ಸೊ ನೋಡಿ, ಈ ವರ್ಷದ ಪೂಜೆ ಯಾವಾಗಲೂ ಅಷ್ಟೇ, ಈ ವರ್ಷ ಅಂತಲ್ಲ, ನಾನು ನಾರ್ಮಲಿ ಇದೇ ರೀತಿಯಾಗಿ ಪೂಜೆ ಮಾಡ್ತೀನಿ. ಹಬ್ಬ ಅಂತ ಏನು ವಿಶೇಷವಾಗಿ ಪೂಜೆ ಇರೋದಿಲ್ಲ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು 10 ಗಂಟೆಗೆ. ಎದಳ್ರಿ ಮೇಲೆ 10:15 ಆಯಿತು. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಆಗ್ಲತ್ತೆಲ್ಲ ಎದ್ದಳಲ್ಲ. ಬಾಬಾ ಬುಷಿ ಮಾಡೋ ಕಂದ, ನಿದ್ದೆ ಆಯಿತು. ಬಂಗಾರಿ ಬಾ, ಆಯಿತು ನಿದ್ದೆ? ಇನ್ನೂ ನಿದ್ದೆ ಆಗಿಲ್ಲ ನನಗೆ. ಬಾಮ್ಮ ಬುಷಿ ಮಾಡ್ಬಾ. 10:15 ಆಯಿತು. ಟಿಫನ್ ಯಾವಾಗ ತಿಂತೀಯ? ಯಾವುದು? ಮಧ್ಯಾಹ್ನ ಯಾವಾಗ ಊಟ ಮಾಡ್ತೀರಾ?
ಸೊ ಸ್ಕಂದನಿಗೆ ಸ್ನಾನ ಮಾಡಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ನಾನು ಮತ್ತು ಹಸ್ಬೆಂಡ್ ಸ್ಕಂದನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ENT ಕ್ಲಿನಿಕ್ಗೆ. ಅಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಸ್ಕಂದನ್ಗೆ ಹಾಸ್ಪಿಟಲ್ ಎಂಟರ್ ಆದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇದು ಹಾಸ್ಪಿಟಲ್ ಅಂತ. ಜೋರಾಗಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಇವತ್ತು ಅವನ್ನ ENT ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ, ಬಿಕಾಸ್ ಅವನಿಗೆ ಕಳೆದ ಒಂದು ವಾರದಿಂದ ಸ್ವಲ್ಪ ನೋಸ್ ಬ್ಲಾಕ್ ಆಗ್ತಾ ಇತ್ತು. ಆ ನೋಸ್ ಬ್ಲಾಕ್ ಇಂದ ಅವನ ಹೋಲ್ ನೈಟ್ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಇನ್ನು ಹಬ್ಬದ 2 ದಿನದ ಮುಂಚೆ ಅವನಿಗೆ ಸ್ವಲ್ಪ ಕಾಫ್ ಜಾಸ್ತಿ ಆಯಿತು. ಸೊ ಹಾಗಾಗಿ ಇನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ENT ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಸೊ ಅವರು ಅವನಿಗೆ ಇನ್ಫೆಕ್ಷನ್ ಆಗಿದೆ, ಅದರಿಂದ ಅವ್ನಿಗೆ ನೋಸ್ ಬ್ಲಾಕ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕೆಲವೊಂದಷ್ಟು ಸಿರಪ್ಪು, ಮೂಗಿಗೆಲ್ಲ ಹಾಕಲಿಕ್ಕೆ ಡ್ರಾಪ್ಸ್ ಎಲ್ಲ ಕೊಟ್ಟರು. ಇನ್ನು ಅಲ್ಲಿ ಹಾಸ್ಪಿಟಲ್ ಕೂಡ ಅಷ್ಟೇ ತುಂಬಾ ಒದ್ದಾಡ್ತಾ ಇದ್ದ. ಡಾಕ್ಟ್ರು ಟೆಸ್ಟ್ ಮಾಡ್ಲಿಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ಇಯರು ನೋಸ್ ಎಲ್ಲ ನೋಡಬೇಕಲ್ಲ. ಹಸ್ಬೆಂಡು, ನಾನು ಮತ್ತು ಡಾಕ್ಟ್ರು 3 ಜನ ಸೇರಿ ಅವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವರು ಟೆಸ್ಟ್ ಮಾಡೋ ಥರ ಆಯಿತು. ಸಿಕ್ಕಾಬಟ್ಟೆ ಒದ್ದಾಡ್ಬಿಟ್ಟ. ಹಾಗಾಗಿ ಅಲ್ಲಿ ಕೂಡ ನಾನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ನಿದ್ದೆ ಸರಿಯಾಗಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಈ ಮಕ್ಕಳು ಯಾವಾಗ ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ಚಿಕ್ಕವರಿರುವಾಗ ಒಂದು ರೀತಿ ಕಷ್ಟ, ದೊಡ್ಡವರಾದ್ಮೇಲೆ ಮತ್ತೊಂದು ರೀತಿ ಆಡ್ತಾರೆ. ಸೊ ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮನೇಲಿ ಇಷ್ಟೊಂದೆಲ್ಲ ಫುಡ್ ಪ್ರಿಪ್ರೇಷನ್ ಮಾಡಿದ್ರು. ಬೆಂಗಳೂರಿನವ್ರಿಗೆ ಸಂಕ್ರಾಂತಿ ಅಂತ ಅಂದ್ರೆ ಸಕ್ಕರೆ ಪೊಂಗಲ್ಲು, ಖಾರ ಪೊಂಗಲ್ಲು ಸ್ಪೆಷಲು. ನಮ್ಮ ನಾರ್ತ್ ಕರ್ನಾಟಕದವರಿಗೆ ಈ ರೀತಿ 2-3 ತರದ ರೊಟ್ಟಿಗಳು, ಚಪಾತಿ, ಅದಕ್ಕೆ ಒಂದು 4-5 ತರದ ಪಲ್ಯಗಳು, ಚಟ್ನಿ ಪುಡಿಗಳು, ಮೊಸರನ್ನ, ಹಾಗೆ ಒಂದಷ್ಟು ಹಸಿ ತರಕಾರಿಗಳು. ಈ ತರದ ಊಟಗಳಿದ್ರೇನೆ ಹಬ್ಬ ಕಂಪ್ಲೀಟ್ ಅಂತ ಅನ್ಸುತ್ತೆ ನಮ್ಗೆಲ್ಲ. ಇನ್ನೂ ಒಂದಷ್ಟು ಪಲ್ಯಗಳು ಕೂಡ ಮಿಸ್ಸಿಂಗ್ ಆಗಿದೆ, ಬಿಕಾಸ್ ನಾವಿರೋದೇ ಸ್ವಲ್ಪ ಜನ ಅಲ್ವಾ. ಸುಮ್ಮನೆ ಜಾಸ್ತಿ ಮಾಡಿ ಅದನ್ನೇ ಉಳಿಸ್ಕೊಂಡು 2-3 ದಿನ ತಿನ್ಬೇಕಾಗುತ್ತೆ. ಹಾಗಾಗಿ ಈ ವರ್ಷ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಮ್ಮಿನೇ ಐಟಮ್ಗಳನ್ನ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇನ್ನು ಇದ್ರ ಜೊತೆ ಶೇಂಗಾ ಹೋಳಿಗೆ, ಕರ್ಚಿಕಾಯಿ ಕೂಡ ಇರುತ್ತೆ. ಯೂಶಲಿ ನಮ್ಮ ಮನೇಲಿ ಸ್ವೀಟ್ ಯಾರು ತಿನ್ನಲ್ವಲ್ಲ, ಹಾಗಾಗಿ ಸ್ವೀಟ್ನ ಹೆಚ್ಚು ಪ್ರಿಪೇರ್ ಮಾಡೋದೇ ಇಲ್ಲ ನಾವುಗಳು. ಇವತ್ತಿನ ದಿನ ಮಾಡಿರುವಂಥ ಎಲ್ಲ ಅಡುಗೆಗಳನ್ನು ದೇವರಿಗೆ ನೈವೇದ್ಯ ಮಾಡಿ ಹಾಗೆ ಎಲ್ಲದನ್ನು ಒಂದು ಕಡೆ ಇಟ್ಟು ನಾವು ನೆಲದ ಮೇಲೆ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ. ಈ ರೀತಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮ್ಮ ಬ್ಯುಸಿ ಲೈಫಲ್ಲಿ ಹರಿಬರಿಲಿ ನಾವು ಈ ರೀತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ತುಂಬ ಕಮ್ಮಿನೇ ಆಗಿಬಿಡುತ್ತೆ ಸಮ್ಟೈಮ್ಸು. ಇನ್ನು ಹಳ್ಳಿಗಳಲ್ಲೆಲ್ಲ ಈ ರೀತಿ ಊಟನ ಕಟ್ಕೊಂಡು ಹೊಲಕ್ಕೆ ಅಂತ ಹೋಗ್ತಾರೆ, ಬುತ್ತಿ ಕಟ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬದ ಆಚರಣೆನ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವು ಸಿಟಿಲಿ ಇರುವಂಥವರು ನಮಗೆ ಎಷ್ಟು ಅನುಕೂಲವಾಗುತ್ತೋ ಅಷ್ಟು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ. ಊಟ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕಾಗಿ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ಒಂದು 4:35 ಆಗ್ತಾ ಇತ್ತು. ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ ಮನೆಯಿಂದ. ನಂತರ ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ಮಕ್ಕಳೆಲ್ಲ ಎಳ್ಬೇರಕ್ಕೆ ಬರ್ತಾರಲ್ವ, ಸೊ ಹಾಗಾಗಿ ಬೇಗನೆ ಹೊರಟ್ವಿ ಮನೆಯಿಂದ. ಹಾಗೆ ನಾವಿವತ್ತು ಹೋಗಿರುವಂಥ ಟೆಂಪಲ್ ಬಂದು ಬನಶಂಕರಿ 2nd ಸ್ಟೇಜಲ್ಲಿದೆ, ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ. ಸುಮಾರು ಸೀರಿಯಲ್ಗಳಲ್ಲಿ ಹಾಗೆ ಮೂವೀಸ್ಗಳಲ್ಲಿ ಈ ಒಂದು ಟೆಂಪಲ್ನ ನೀವು ನೋಡಿರ್ತೀರಾ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾವು ಈ ಟೆಂಪಲ್ಗೆ ಹೋಗ್ತಾ ಇರೋದು 2nd ಟೈಮು. ಮೇ ಬಿ ಬಿಫೋರ್ ಕರೋನಾ ಹೋಗಿದ್ವಿ ಅನ್ಸುತ್ತೆ. ಹತ್ತತ್ರ ಒಂದು 6-7 ವರ್ಷ ಆಗಿರ್ಬೋದು ಈ ದೇವಸ್ಥಾನಕ್ಕೆ ಹೋಗಿ. ಸುಮಾರು ದಿನಗಳಿಂದ ಅನ್ಕೊಳ್ತಾ ಇದ್ವಿ ಈ ಟೆಂಪಲ್ಗೆ ಹೋಗೋಣ ಅಂತ. ಆಲ್ ಆಫ್ ಎ ಸಡನ್ ಇವತ್ತು ನೆನಪಾಯಿತು. ಸೊ ನಮ್ಮ ಮನೆಯಿಂದ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆ ಅಷ್ಟೇ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ವಿಡಿಯೋ ಶೂಟ್ ಅಲೋ ಇಲ್ಲ. ಸೊ ಹಾಗಾಗಿ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಬಾ ಇನ್ನು ಸ್ಕಂದನ ಆಚೆ ಕರ್ಕೊಂಡು ಹೋದ್ರೆ ಅವನ್ನ ಎತ್ಕೊಂಡೇ ಇರಬೇಕು ಅಂತಾನೆ, ನಡೆಯೋದೇ ಇಲ್ಲ, ಫೋರ್ಸ್ಫುಲ್ಲಿ ನಡೆಸಬೇಕು. ಅದರಲ್ಲೂ ಅವ್ರ ಅಪ್ಪ ಇದ್ಬಿಟ್ರೆ ಅಂತೂ ಒಂದು ಹೆಜ್ಜೆ ಎತ್ತಿಡಲ್ಲ ಅಂತಾನೆ. ನಾನು ಹೇಳ್ತಾನೆ ಇರ್ತೀನಿ ಅವ್ರಿಗೆ, ಏನಕ್ಕೆ ಇಷ್ಟೊಂದು ಅಭ್ಯಾಸ ಮಾಡಿಸ್ತೀರಾ, ಎತ್ಕೊಳ್ಳೋದು ಬೇಡ ಅಂತ. ಹಂಗೂ ಬಿಡು ನೀನು ಚಿಕ್ಕೋನಲ್ವಾ ಅಂತ ಹೇಳಿ ಎತ್ಕೋತಾನೆ ಇರ್ತಾರೆ. ನಾನು ಒಬ್ಳೇ ಇದ್ದಾಗ ಅವನನ್ನ ಕೇಳೋದೇ ಇಲ್ಲ ಎತ್ಕೋ ಅಂತ. ಬಟ್ ಇಬ್ರು ಆಚೆ ಹೋದಾಗ ಈ ರೀತಿ ಡ್ರಾಮಾ ಆಡ್ತಾನೆ. ಗೊತ್ತು ಅವನಿಗೆ ನಮ್ಮಪ್ಪ ಎತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಬ್ಬರೇ ಎಷ್ಟೊತ್ತು ಅಂತ ಎತ್ಕೊಳ್ತಾರೆ, ಕೈ ನೋವು ಬರುತ್ತಲ್ಲ
ಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೊತ್ತು ಎತ್ಕೊಂಡಿರ್ತೀನಿ. ಸೊ ಇವತ್ತು ಹಂಗೋ ಹಿಂಗೋ ಏನೇನೋ ಕತೆ ಹೊಡ್ಕೊಂಡು ಅವನ್ನ ಸ್ವಲ್ಪ ದೂರ ನಡೆಸ್ಕೊಂಡು ಬಂದೆ. ಈ ದೇವಸ್ಥಾನದ ಸುತ್ತ ಏನಪ್ಪ ಅಂತಂದರೆ ಒಂಥರ ಪಾರ್ಕ್ ರೀತಿ ಇದೆ. ಹಾಗೆ ಅಲ್ಲಲ್ಲಿ ಒಂದು ಪುಟ್ಟದಾಗಿರುವಂಥ ದೇವಸ್ಥಾನಗಳಿದೆ. ಕೃಷ್ಣನ ದೇವಸ್ಥಾನ, ಸಾಯಿಬಾಬಾ, ಮಹಾಲಕ್ಷ್ಮಿ ಸುಮಾರಿದೆ. ಡೇ ಟೈಮಲ್ಲಿ ಬಂದರೆ ಮಾತ್ರ ಫುಲ್ ಗ್ರೀನರಿ ಸಕ್ಕದಾಗಿರುತ್ತೆ. ಸೊ ಸಂಕ್ರಾಂತಿ ಹಬ್ಬದ ದಿನ ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ನಾನು ಯಾವುದೇ ರೀತಿಯ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಈ ವರ್ಷದ ನಮ್ಮ ಸಂಕ್ರಾಂತಿ ಹಬ್ಬ ದಿನ ಈ ರೀತಿಯಾಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.